ಉಪಚುನಾವಣೆ ಹಾಂ ಮತ ಹಾಕಿ ಚಲಾವಣೆ ಮಾಡಿದ್ದೀರಿ. ಹೇಗೆ ಹೌದು. ಅನಿಸ್ತು ಮೇಡಮ್ ಚಲಾವಣೆ ಮಾಡಿ? ಏನಿಲ್ಲ ಸರ್, ನಾರ್ಮಲ್ಲೇ. ಹಾಂ ಏನು ಅನಿಸುತ್ತೆ ಅಲ್ಲ, ಯಾಕಂದರೆ ಕೆಲವರು ಹಾಂ ಮತ ಚಲಾವಣೆ ಮಾಡೋದಕ್ಕೆ ಮತಗಟ್ಟೆ ಹತ್ರನೇ ಬರಲ್ಲ. ಅಂದರೆ ಸರ್ ನಮಗಿರೋದೇ ಒಂದು ಅವಕಾಶ, ಇದರಲ್ಲಿ ನಾವು ಯೂಸ್ ಮಾಡ್ಕೊಳ್ದೇ ಇದ್ರೆ ಇನ್ನೇನು. ಎಷ್ಟನೇ ಸರಿ ಮೇಡಮ್? 3ನೇ ಸಲ ಸರ್. 3ನೇ ಬಾರಿ ಓಟ್ ಮಾಡಿ. ಈ ಉಪಚುನಾವಣೆ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಸರ್, ನಿಜವಾಗ್ಲೂ ಇಲ್ಲ. ಹಾಂ, ಯಾಕಂದರೆ 1.5 ವರ್ಷದಲ್ಲಿ 2ನೇ ಬಾರಿ ಓಟ್ ಹಾಕ್ತಾ ಇದ್ದೀರಿ. ಹೌದು. ಹಾಂ, ಖುಷಿ ಆಯ್ತಾ ಮೇಡಮ್ ನಿಮ್ಮ ಹಕ್ಕನ್ನು ಚಲಾವಣೆ? ಹೌದು, ನಮ್ಮ ಹಕ್ಕು ನಾವು ಚಲಾಯಿಸ್ತಾ ಇದ್ರೆ ಹೇಗೆ? ಹಾಂ, ನೀವು ಏನು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀರಾ ಮೇಡಮ್, ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ? ಯಾಕಂದರೆ ಕೆಲವರು ನಿರಾಸಕ್ತಿ ತೋರಿಸ್ತಾರೆ, ಓಟ್ ಹಾಕದೆ ಮನೆಯಲ್ಲಿ ಕೂತ್ಕೊಳ್ಳೋದು ಆ ಥರ. ನೀವು ಏನು ಹೇಳ್ತೀರಾ ಅವ್ರಿಗೆ, ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಅವ್ರ ಹಕ್ಕನ್ನು ಅವರು ಚಲಾಯಿಸಿದ್ರೆ, ಅಂದರೆ ದೇಶ ಇದಂದ್ರೆ ರಾಜ್ಯನೇ ಆಗಲಿ ದೇಶನೇ ಆಗಲಿ ಎಲ್ಲೇ ಆಗಲಿ ಏಳಿಗೆ ತರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಹಾಕಬೇಕು. ಅವ್ರ ಹಕ್ಕನ್ನು ಅವ್ರು ಮಿಸ್ ಮಾಡಬಾರ್ದು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು ಮೇಡಮ್? ಲೀಶಾ. ಕಾರ್ಡ್ ತೋರಿಸಿ. ಇಲ್ಲ ಯಂಗ್ಸ್ಟರ್ಸ್. ಮೂರನೇ ಬಾರಿ ಆಯ್ತಪ್ಪ, ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮಾತಾಡೋದು. ಈಗ ಎಷ್ಟನೇ ಓಟಮ್ಮ ತಮ್ಮದು? ಉಪಚುನಾವಣೆ ಮತ ಹಾಕಿ ಚಲಾವಣೆ ಮಾಡಿದ್ದೀರಿ. ಹೇಗೆ ಅನಿಸ್ತು ಮೇಡಮ್ ಚಲಾವಣೆ ಮಾಡಿ? ಏನಿಲ್ಲ ಸರ್, ನಾರ್ಮಲ್ಲೇ. ಹಾಂ, ಏನು ಅನಿಸುತ್ತೆ? ಅಲ್ಲ, ಯಾಕಂದರೆ ಕೆಲವರು ಮತ ಚಲಾವಣೆ ಮಾಡೋದಕ್ಕೆ ಮತಗಟ್ಟೆ ಹತ್ರನೇ ಬರಲ್ಲ. ಅಂದರೆ ಸರ್ ನಮಗಿರೋದೇ ಒಂದು ಅವಕಾಶ, ಇದರಲ್ಲಿ ನಾವು ಯೂಸ್ ಮಾಡ್ಕೊಳ್ದೇ ಇದ್ರೆ ಇನ್ನೇನು. ಎಷ್ಟನೇ ಸರಿ ಮೇಡಮ್? 3ನೇ ಸಲ ಸರ್. 3ನೇ ಬಾರಿ ಓಟ್ ಮಾಡಿ. ಈ ಉಪಚುನಾವಣೆ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಸರ್, ನಿಜವಾಗ್ಲೂ ಇಲ್ಲ. ಹಾಂ, ಯಾಕಂದರೆ 1.5 ವರ್ಷದಲ್ಲಿ 2ನೇ ಬಾರಿ ಓಟ್ ಹಾಕ್ತಾ ಇದ್ದೀರಿ. ಹಾಂ, ಖುಷಿ ಆಯ್ತಾ ಮೇಡಮ್ ನಿಮ್ಮ ಹಕ್ಕನ್ನು ಚಲಾವಣೆ? ಹೌದು, ನಮ್ಮ ಹಕ್ಕು ನಾವು ಚಲಾಯಿಸ್ತಾ ಇದ್ರೆ ಹೇಗೆ? ಹಾಂ, ನೀವು ಏನು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀರಾ ಮೇಡಮ್, ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ? ಯಾಕಂದರೆ ಕೆಲವರು ನಿರಾಸಕ್ತಿ ತೋರಿಸ್ತಾರೆ, ಓಟ್ ಹಾಕದೆ ಮನೆಯಲ್ಲಿ ಕೂತ್ಕೊಳ್ಳೋದು ಆ ಥರ. ನೀವು ಏನು ಹೇಳ್ತೀರಾ ಅವ್ರಿಗೆ, ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಅವ್ರ ಹಕ್ಕನ್ನು ಅವರು ಚಲಾಯಿಸಿದ್ರೆ, ಅಂದರೆ ದೇಶ ಇದಂದ್ರೆ ರಾಜ್ಯನೇ ಆಗಲಿ ದೇಶನೇ ಆಗಲಿ ಎಲ್ಲೇ ಆಗಲಿ ಏಳಿಗೆ ತರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಹಾಕಬೇಕು. ಅವ್ರ ಹಕ್ಕನ್ನು ಅವ್ರು ಮಿಸ್ ಮಾಡಬಾರ್ದು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು ಮೇಡಮ್? ಲೀಶಾ. ಕಾರ್ಡ್ ತೋರಿಸಿ. ಇಲ್ಲ ಯಂಗ್ಸ್ಟರ್ಸ್. ಮೂರನೇ ಬಾರಿ ಆಯ್ತಪ್ಪ, ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮಾತಾಡೋದು. ಈಗ ಎಷ್ಟನೇ ಓಟಮ್ಮ ತಮ್ಮದು? ಉಪಚುನಾವಣೆ ಮತ ಹಾಕಿ ಚಲಾವಣೆ ಮಾಡಿದ್ದೀರಿ. ಹೇಗೆ ಅನಿಸ್ತು ಮೇಡಮ್ ಚಲಾವಣೆ ಮಾಡಿ? ಏನಿಲ್ಲ ಸರ್, ನಾರ್ಮಲ್ಲೇ. ಹಾಂ, ಏನು ಅನಿಸುತ್ತೆ? ಅಲ್ಲ, ಯಾಕಂದರೆ ಕೆಲವರು ಮತ ಚಲಾವಣೆ ಮಾಡೋದಕ್ಕೆ ಮತಗಟ್ಟೆ ಹತ್ರನೇ ಬರಲ್ಲ. ಅಂದರೆ ಸರ್ ನಮಗಿರೋದೇ ಒಂದು ಅವಕಾಶ, ಇದರಲ್ಲಿ ನಾವು ಯೂಸ್ ಮಾಡ್ಕೊಳ್ದೇ ಇದ್ರೆ ಇನ್ನೇನು. ಎಷ್ಟನೇ ಸರಿ ಮೇಡಮ್? 3ನೇ ಸಲ ಸರ್. 3ನೇ ಬಾರಿ ಓಟ್ ಮಾಡಿ. ಈ ಉಪಚುನಾವಣೆ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಸರ್, ನಿಜವಾಗ್ಲೂ ಇಲ್ಲ. ಹಾಂ, ಯಾಕಂದರೆ 1.5 ವರ್ಷದಲ್ಲಿ 2ನೇ ಬಾರಿ ಓಟ್ ಹಾಕ್ತಾ ಇದ್ದೀರಿ. ಹಾಂ, ಖುಷಿ ಆಯ್ತಾ ಮೇಡಮ್ ನಿಮ್ಮ ಹಕ್ಕನ್ನು ಚಲಾವಣೆ? ಹೌದು, ನಮ್ಮ ಹಕ್ಕು ನಾವು ಚಲಾಯಿಸ್ತಾ ಇದ್ರೆ ಹೇಗೆ? ಹಾಂ, ನೀವು ಏನು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀರಾ ಮೇಡಮ್, ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ? ಯಾಕಂದರೆ ಕೆಲವರು ನಿರಾಸಕ್ತಿ ತೋರಿಸ್ತಾರೆ, ಓಟ್ ಹಾಕದೆ ಮನೆಯಲ್ಲಿ ಕೂತ್ಕೊಳ್ಳೋದು ಆ ಥರ. ನೀವು ಏನು ಹೇಳ್ತೀರಾ ಅವ್ರಿಗೆ, ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಅವ್ರ ಹಕ್ಕನ್ನು ಅವರು ಚಲಾಯಿಸಿದ್ರೆ, ಅಂದರೆ ದೇಶ ಇದಂದ್ರೆ ರಾಜ್ಯನೇ ಆಗಲಿ ದೇಶನೇ ಆಗಲಿ ಎಲ್ಲೇ ಆಗಲಿ ಏಳಿಗೆ ತರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಹಾಕಬೇಕು. ಅವ್ರ ಹಕ್ಕನ್ನು ಅವ್ರು ಮಿಸ್ ಮಾಡಬಾರ್ದು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು ಮೇಡಮ್? ಲೀಶಾ. ಕಾರ್ಡ್ ತೋರಿಸಿ. ಇಲ್ಲ ಯಂಗ್ಸ್ಟರ್ಸ್. ಮೂರನೇ ಬಾರಿ ಆಯ್ತಪ್ಪ, ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮಾತಾಡೋದು. ಈಗ ಎಷ್ಟನೇ ಓಟಮ್ಮ ತಮ್ಮದು?
ಉಪಚುನಾವಣೆ ಮತ ಹಕ್ಕು ಚಲಾವಣೆ ಮಾಡಿದ್ದೀರಿ, ಹೇಗೆ ಅನಿಸ್ತು ಮೇಡಮ್ ಚಲಾವಣೆ ಮಾಡಿ? ಏನಿಲ್ಲ ಸರ್, ನಾರ್ಮಲ್ಲೇ. ಹಾಂ, ಏನು ಅನಿಸುತ್ತೆ ಅಲ್ಲ ಯಾಕಂದರೆ ಕೆಲವರು ಮತ ಚಲಾವಣೆ ಮಾಡೋದಕ್ಕೆ ಮತಗಟ್ಟೆ ಹತ್ರನೇ ಬರಲ್ಲ. ಅಂದರೆ ಸರ್ ನಮಗಿರೋದೇ ಒಂದು ಅವಕಾಶ, ಇದರಲ್ಲಿ ನಾವು ಯೂಸ್ ಮಾಡ್ಕೊಳ್ದೇ ಇದ್ರೆ ಇನ್ನೇನು. ಎಷ್ಟನೇ ಸರಿ ಮೇಡಮ್? 3ನೇ ಸಲ ಸರ್. 3ನೇ ಬಾರಿ ಈ ಉಪಚುನಾವಣೆ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಸರ್, ನಿಜವಾಗ್ಲೂ ಇಲ್ಲ. ಹಾಂ, ಯಾಕಂದರೆ 1.5 ವರ್ಷದಲ್ಲಿ 2ನೇ ಬಾರಿ ಓಟ್ ಹಾಕ್ತಾ ಇದ್ದೀರಿ. ಹಾಂ, ಖುಷಿ ಆಯ್ತಾ ಮೇಡಮ್ ನಿಮ್ಮ ಹಕ್ಕನ್ನು ಚಲಾವಣೆ? ಹೌದು, ನಮ್ಮ ಹಕ್ಕು ನಾವು ಚಲಾಯಿಸ್ತಾ ಇದ್ರೆ ಹೇಗೆ? ಹಾಂ, ನೀವು ಏನು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀರಾ ಮೇಡಮ್, ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ? ಯಾಕಂದರೆ ಕೆಲವರು ನಿರಾಸಕ್ತಿ ತೋರಿಸ್ತಾರೆ ಓಟ್ ಹಾಕದೆ ಮನೆಯಲ್ಲಿ ಕೂತ್ಕೊಳ್ಳೋದು, ಆ ಥರ ನೀವು ಏನು ಹೇಳ್ತೀರಾ ಅವ್ರಿಗೆ, ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಅವ್ರ ಹಕ್ಕನ್ನು ಅವರು ಚಲಾಯಿಸಿದ್ರೆ ಅಂದರೆ ದೇಶ ಇದಂದ್ರೆ ರಾಜ್ಯನೇ ಆಗಲಿ ದೇಶನೇ ಆಗಲಿ ಎಲ್ಲೇ ಆಗಲಿ ಏಳಿಗೆ ತರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಹಾಕಬೇಕು. ಅವ್ರ ಹಕ್ಕನ್ನು ಅವ್ರು ಮಿಸ್ ಮಾಡಬಾರ್ದು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು ಮೇಡಮ್? ಲೀಶಾ. ಕಾರ್ಡ್ ತೋರಿಸಿ. ಇಲ್ಲ ಮೂರನೇ ಬಾರಿ ಆಯ್ತಪ್ಪ. ಒಳ್ಳೆ ಆಯ್ಕೆ ಮಾಡಿ ದೇಶದ ವಿರುದ್ಧ ದೃಷ್ಟಿಯಿಂದ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮಾತಾಡೋದು. ಇದು ಎಷ್ಟನೇ ಓಟ ತಮ್ಮದು? 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.